ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜುಲೈ 18, 2022 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲಿಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ 2 ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು. ಹಾಗಾದರೆ ಕ್ವಶನ್ ನೋಡಿ, ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ CCEA ಅಂದರೆ ದಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಇದು ಇತ್ತೀಚೆಗೆ ತರಂಗಾ ಹಿಲ್ ಅಂಬಾಜಿ ಅಬು ರಸ್ತೆಯ ಹೊಸ ರೈಲು ಮಾರ್ಗ ಇದೇನೋ ರೈಲು ಮಾರ್ಗವಾಗಿದೆ, ಇಂಪಾರ್ಟೆಂಟ್ ಆಗುತ್ತೆ. ಈ ಹೊಸ ರೈಲು ಮಾರ್ಗವನ್ನು ಅನುಮೋದಿಸಿದೆ. ಹಾಗಾದರೆ ಈ ರೈಲು ಮಾರ್ಗ ಯಾವ 2 ರಾಜ್ಯಗಳ ನಡುವಿನ ಸಂಪರ್ಕವನ್ನು ಕಲ್ಪಿಸುತ್ತದೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ರಾಜಸ್ಥಾನ ಮತ್ತು ಗುಜರಾತ್ನ ನಡುವೆ ತರಂಗಾ ಹಿಲ್ ಅಂಬಾಜಿ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ. ಇದನ್ನು ಇತ್ತೀಚೆಗೆ ದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ಸ್ ಅಫೇರ್ಸ್ ಅನುಮೋದನೆಯನ್ನು ನೀಡಿದೆ. ನೋಡಿ, ಇದು ದಿ ಹಿಂದೂ ಪೇಪರಲ್ಲಿ ಕೇಳಿರ್ತಕ್ಕಂಥದ್ದು. ಕ್ಯಾಬಿನೆಟ್ ಅಪ್ರೂವ್ಸ್ ತರಂಗಾ ಹಿಲ್ ಅಂಬಾಜಿ ಹಬುರೂಡ್ ನ್ಯೂ ರೈಲ್ ಲೈನ್ ಇನ್ ಗುಜರಾತ್ ಅಂಡ್ ರಾಜಸ್ಥಾನ ಟು ಪ್ರೊವೈಡ್ ಕನೆಕ್ಟಿವಿಟಿ. ಏನು ಮಾಹಿತಿ ಇದೆ ಡಿಸ್ಕ್ರಿಪ್ಷನಲ್ಲಿ ಅಂತ ನೋಡೋದಾದರೆ, ನೋಡಿ, ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ತರಂಗಾ ಹಿಲ್ ಅಂಬಾಜಿ ಹಬೂರ್ ರಸ್ತೆಯ ಹೊಸ ರೈಲು ಮಾರ್ಗಕ್ಕೆ ಸಂಪರ್ಕಕ್ಕೆ ಇಲ್ಲಿ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಕ್ಯಾಬಿನೆಟ್ ಸಮಿತಿ ಈ ಒಂದು ರೈಲ್ವೆ ಇದಕ್ಕೆ ಕನೆಕ್ಟಿವಿಟಿಗೆ ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು. ಇದು ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾಗಿರ್ತಕ್ಕಂಥ ಅನುರಾಗ್ ಸಿಂಗ್ ಠಾಕೂರ್ ಅವರು ಈ ಯೋಜನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತಾ, ಇದಕ್ಕೆ ಸರಿಸುಮಾರು 2798 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಈ ಒಂದು ರೈಲು ಮಾರ್ಗ 2026-27 ವೇಳೆಗೆ ಪೂರ್ಣಗೊಳ್ಳಲಿದೆ ಎಂಬತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಅದರ ಜೊತೆಗೆ ಹೊಸ ರೈಲು ಮಾರ್ಗದ ಒಟ್ಟು ಉದ್ದ ಸರಿಸುಮಾರು 116 ಕಿಲೋಮೀಟರ್ಗಳಿಗಿಂತ ಹೆಚ್ಚಾಗಿರುತ್ತದೆ ಎಂದು ಅವರು ಹೇಳಿದರು. ಸೊ ನಿರ್ಮಾಣದ ವೇಳೆ ಸುಮಾರು 40 ಲಕ್ಷ ಮಾನವ ದಿನಗಳು ಉದ್ಯೋಗಾವಕಾಶ ದೊರೆಯಲಿದೆ. ಅಂದರೆ 40 ಲಕ್ಷ ದಿನಗಳು ಉದ್ಯೋಗ ದೊರೆಯಲಿದೆ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿ ನೀಡಲಾಗಿದೆ. ಈ ರೈಲು ಮಾರ್ಗ ಅಂಬಾಜಿ ಶಕ್ತಿಪೀಠ ಮತ್ತು ಅಜಿತನಾಥ ಜೈನ ದೇವಾಲಯಕ್ಕೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ಈ ಮೂಲಕ ಅವರು ತಿಳಿಸಿದ್ದಾರೆ. ನೋಡಿ, ಅದರ ಜೊತೆಗೆ ರಾಜಸ್ಥಾನದ ಬಗ್ಗೆ ನೋಡೋದಾದರೆ, ರಾಜಸ್ಥಾನ ಸ್ಥಾಪನೆಯಾಗಿದ್ದು ಮಾರ್ಚ್ 30, 1949ರಲ್ಲಿ. ಪ್ರಸ್ತುತ ರಾಜಸ್ಥಾನದ ರಾಜಧಾನಿ ಜೈಪುರ. ಪ್ರಸ್ತುತ ಗವರ್ನರ್ ಕಲ್ರಾಜ್ ಮಿಶ್ರಾ, ಪ್ರಸ್ತುತ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಪ್ರಸ್ತುತ ಮುಖ್ಯಮಂತ್ರಿ. ನೋಡಿ, ವಿಸ್ತೀರ್ಣದಲ್ಲಿ ಇದು ಭಾರತದಲ್ಲಿಯೇ ಮೊದಲನೇ ಸ್ಥಾನದಲ್ಲಿದೆ. ಜನಸಂಖ್ಯೆಯಲ್ಲಿ 7ನೇ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಇನ್ನು ಗುಜರಾತ್ ರಾಜ್ಯದ ಬಗ್ಗೆ ನಾವು ನೋಡೋದಾದರೆ, ನೋಡಿ, ಗುಜರಾತ್ ಸ್ಥಾಪನೆಯಾಗಿದ್ದು ಮೇ 19, 1960ರಲ್ಲಿ. ರಾಜಧಾನಿ ಗಾಂಧಿನಗರ. ಗವರ್ನರ್ ಆಚಾರ್ಯ ದೇವವ್ರತ. ಮುಖ್ಯಮಂತ್ರಿ ಭೂಪೇಂದ್ರ ಭಾಯ್ ಪಟೇಲ್. ಸೊ ಗುಜರಾತ್ನ ಅತಿ ಎತ್ತರವಾದ ಶಿಖರ ಗಿರ್ನಾರ್ ಅಂತ ಹೇಳ್ತೀವಿ. ಇನ್ನು ಗುಜರಾತ್ನ ಏಕೈಕ ಗಿರಿಧಾಮ ಸಪೂತರ. ಓಕೆ, ಸೊ ನಿಮಗಾಗಿ ಇತ್ತೀಚಿನ ಪ್ರಮುಖ ಮಾಹಿತಿಗಳನ್ನು ತಂದಿದ್ದೀನಿ ಸ್ನೇಹಿತರೆ. ಹಾಗಾದರೆ ಏನು ಅಂತ ನೋಡೋಣ ಬನ್ನಿ. ನೋಡಿ, ಭಾರತದಲ್ಲಿ ಮುಂಬರುವ ಟಾಪ್ 10 ಎಕ್ಸ್ಪ್ರೆಸ್ ವೇಗಳು, ಈ ಎಲ್ಲ ಎಕ್ಸ್ಪ್ರೆಸ್ ವೇಗಳನ್ನು ಒಂದೊಂದಾಗಿ 1 ವರ್ಷದ ಅವಧಿಯಲ್ಲಿ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಈ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮುಂಬರುವ ಟಾಪ್ 10 ಎಕ್ಸ್ಪ್ರೆಸ್ ವೇಗಳು ಇವಾಗಿವೆ. ಒಂದನೇದಾಗಿ ನೋಡಿ, ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಅತಿ ದೊಡ್ಡ ಎಕ್ಸ್ಪ್ರೆಸ್ ವೇ ಆಗಿದೆ. ಇನ್ನೊಂದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ, ನಂತರ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ, ಅಹಮದಾಬಾದ್ ಧೋಲೇರಾ ಎಕ್ಸ್ಪ್ರೆಸ್ ವೇ, ದ್ವಾರಕಾ ಎಕ್ಸ್ಪ್ರೆಸ್ ವೇ. ನೋಡಿ, ರೀಸೆಂಟಾಗಿ ಮೊನ್ನೆ ದಿನ ನಾನು ಇದ್ರ ಬಗ್ಗೆ ಹೇಳಿದೆ. ಇನ್ನು ನಾಗ್ಪುರ ಮುಂಬೈ ನಾಗ್ಪುರ ಎಕ್ಸ್ಪ್ರೆಸ್ ವೇ, ಅದರ ಜೊತೆಗೆ ಬುಂದೇಲ್ಖಂಡ ಎಕ್ಸ್ಪ್ರೆಸ್ ವೇ ಆಗಿರ್ಬೋದು, ದೆಹಲಿ ಅಮೃತಸರ ಕಾತ್ರಾ ಎಕ್ಸ್ಪ್ರೆಸ್ ವೇ. ಸೊ ಇದರ ಬಗ್ಗೆಯೂ ನಾನು ಹೇಳಿದ್ದೀನಿ. ಇನ್ನು ರಾಯ್ಪುರ ವಿಶಾಖಪಟ್ಟಣ ಎಕ್ಸ್ಪ್ರೆಸ್ ವೇ ಆಗಿರ್ಬೋದು, ಗಂಗಾ ಎಕ್ಸ್ಪ್ರೆಸ್ ವೇ. ಸೊ ಇವು ಭಾರತದ 10 ಪ್ರಮುಖ ಮುಂಬರ್ತಕ್ಕಂಥ ಎಕ್ಸ್ಪ್ರೆಸ್ ವೇಗಳ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ವೆಚ್ಚದಲ್ಲಿ ನಿರ್ಮಾಣವಾಗ್ತಕ್ಕಂಥ ಎಕ್ಸ್ಪ್ರೆಸ್ ವೇಗಳು ಇವಾಗಿದೆ ಸ್ನೇಹಿತರ. ಹಾಗಾದರೆ ನಿಮಗಾಗಿ ಕ್ವಶನ್ನ ರೀತಿಯಲ್ಲಿ ಕೆಲವೊಂದು ಎಕ್ಸ್ಪ್ರೆಸ್ ವೇಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಂದಿದ್ದೀನಿ. ಏನು ಅಂತ ನೋಡೋಣ ಬನ್ನಿ. ನೋಡಿ, ಭಾರತದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ವೇ ಯಾವುದು ಅಂತ ನಿಮಗೆ ಕೇಳಿದರೆ
ಆಗ್ರಾ ಲಕ್ನೋ ಎಕ್ಸ್‌ಪ್ರೆಸ್ ವೇ ನೋಡಿ, ಪ್ರೆಸೆಂಟ್ಲಿ ಇರ್ತಕ್ಕಂಥದ್ದು ಆಗ್ರಾ ಲಕ್ನೋ ಎಕ್ಸ್‌ಪ್ರೆಸ್ ವೇ ಭಾರತದ ಅತಿ ದೊಡ್ಡ ಎಕ್ಸ್‌ಪ್ರೆಸ್ ವೇ ಆಗಿದೆ. ಆದಾಗ್ಯೂ ನಾನು ಹೇಳಿದಲ್ಲ, ಭಾರತದ ಮುಂಬರುವ 10 ಪ್ರಮುಖ ಎಕ್ಸ್‌ಪ್ರೆಸ್ ವೇಗಳಲ್ಲಿ 1ನೇ ಸ್ಥಾನದಲ್ಲಿ ಯಾವುದಿತ್ತು? ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ. ಒಂದು ವೇಳೆ ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ಕಾರ್ಯಾರಂಭ ಮಾಡಿದ ನಂತರ ಇದು ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ಭಾರತದ ಅತಿ ಉದ್ದವಾದ ಎಕ್ಸ್‌ಪ್ರೆಸ್ ವೇ ಆಗಲಿದೆ. ಅಷ್ಟು ಪ್ರೆಸೆಂಟ್ಲಿ ಯಾವುದಿದೆ? ಆಗ್ರಾ ಲಕ್ನೋ ಎಕ್ಸ್‌ಪ್ರೆಸ್ ವೇ ಭಾರತದ ಅತಿ ಉದ್ದವಾದ ಎಕ್ಸ್‌ಪ್ರೆಸ್ ವೇ ಆಗಿದೆ. ಇನ್ನು ಎರಡನೇ ಕ್ವಶನ್ ಏನಿದೆ ನೋಡಿ, ಭಾರತದ ಯಾವ ಎಕ್ಸ್‌ಪ್ರೆಸ್ ವೇ ಬೆಂಗಳೂರು ಮತ್ತು ಚೆನ್ನೈಯನ್ನು ಸಂಪರ್ಕಿಸುತ್ತದೆ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಈ ಎಕ್ಸ್‌ಪ್ರೆಸ್ ವೇ ಹೆಸರೇ ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಅಂತ ಹೇಳ್ತೀವಿ. ಇದು ಬೆಂಗಳೂರನ್ನು ತಮಿಳುನಾಡು ರಾಜಧಾನಿ ಚೆನ್ನೈಗೆ ಸಂಪರ್ಕಿಸುತ್ತದೆ. ಈ ಎಕ್ಸ್‌ಪ್ರೆಸ್ ವೇ ನೋಡಿ ಸರಿಸುಮಾರು 260 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ದೂರವನ್ನು 50 ಕಿಲೋಮೀಟರಷ್ಟು ಕಡಿಮೆ ಮಾಡುತ್ತದೆ. ನೀವು ಬಸ್ಸಲ್ಲಿ ಹೋದರೆ 50 ಕಿಲೋಮೀಟರ್ ಜಾಸ್ತಿ ಆಗುತ್ತದೆ, ಕಾರು ಬಸ್ಸು ಯಾವುದರಲ್ಲಿ ಹೋದ್ರೂ. ಆದರೆ ಈ ಒಂದು ಎಕ್ಸ್‌ಪ್ರೆಸ್ ವೇ ರೈಲಿನ ಈ ಒಂದು ಎಕ್ಸ್‌ಪ್ರೆಸ್ ವೇ ಮೂಲಕ ಹೋದರೆ ನಿಮಗೆ 260 ಕಿಲೋಮೀಟರ್ಗೆ ಅಂದರೆ 50 ಕಿಲೋಮೀಟರಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಮುಖ ಹೆದ್ದಾರಿ ಇದಾಗಿದೆ ಸ್ನೇಹಿತರೆ. ಓಕೆ, ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಅದರ ಹೆಸರೇ ಅದನ್ನೇ ಇಟ್ಟಿದ್ದಾರೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಮೂರನೇ ಪ್ರಮುಖ ಕ್ವಶನ್ ಏನದ ನೋಡಿ, ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇನು ಯಾವ ಪ್ರಾಧಿಕಾರ ನಿರ್ವಹಿಸ್ತಾ ಇದೆ? ನೋಡಿ, ಇದು ಭಾರತದಲ್ಲಿ ನಿರ್ಮಾಣವಾಗ್ತಕ್ಕಂಥ 4 ಲಕ್ಷ ಕೋಟಿ ಬಜೆಟ್ನ ಅತಿ ದೊಡ್ಡ ಎಕ್ಸ್‌ಪ್ರೆಸ್ ವೇ ಆಗಿದೆ. ಆ ಒಂದು ಕಾರಣದಿಂದಾಗಿ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸರಿಸುಮಾರು 4 ಲಕ್ಷ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಕ್ಕಂಥ ಪ್ರಮುಖ ಎಕ್ಸ್‌ಪ್ರೆಸ್ ವೇ ಇದಾಗಿದೆ. ನೋಡಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ NHAI ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇಯನ್ನು ನಿರ್ಮಾಣ ಮಾಡ್ತಾ ಇದೆ. ನೋಡಿ, ದೆಹಲಿಯಿಂದ ಮುಂಬೈಗೆ ಇದು ಕನೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ದೆಹಲಿಯಿಂದ ಮುಂಬೈಗೆ. ಇನ್ನು ನೆಕ್ಸ್ಟ್ ನೋಡಿ, ಯಾವ ಎಕ್ಸ್‌ಪ್ರೆಸ್ ವೇ ಹೆಲಿಪ್ಯಾಡ್ಗಳನ್ನು ಹೊಂದಿದೆ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ, ಇತ್ತೀಚೆಗೆ ಕೇಳಿರ್ತಕ್ಕಂಥದ್ದು. ಸೊ ಇದು ಕೂಡ ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ. ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇಯಲ್ಲಿ 12 ಹೆಲಿಪ್ಯಾಡ್ಗಳು ಕಂಡುಬರುತ್ತವೆ. ಸೊ ಇದು ಈ ಒಂದೇ ಎಕ್ಸ್‌ಪ್ರೆಸ್ ವೇಯಲ್ಲಿ ಹೆಲಿಪ್ಯಾಡ್ಗಳನ್ನು ಹೊಂದಿರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಎಕ್ಸ್‌ಪ್ರೆಸ್ ವೇ ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ? ನೋಡಿ, ದೆಹಲಿ ಅಮೃತಸರ ಕಾತ್ರಾ ಎಕ್ಸ್‌ಪ್ರೆಸ್ ವೇ ಇದು ಗೋಲ್ಡನ್ ಟೆಂಪಲ್ ಮತ್ತು ಮಾತಾ ವೈಷ್ಣೋ ದೇವಿ ದೇವಸ್ಥಾನವನ್ನು ಸಂಪರ್ಕಿಸುವ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಭಾರತದ ಪ್ರಮುಖ ಪ್ರವಾಸೋದ್ಯಮ ಎಕ್ಸ್‌ಪ್ರೆಸ್ ವೇ ಆಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಯಾವ ಎಕ್ಸ್‌ಪ್ರೆಸ್ ವೇ ಗ್ರೀನ್ಫೀಲ್ಡ್ ಎಕ್ಸ್‌ಪ್ರೆಸ್ ವೇ ಭಾಗವಾಗಿದೆ? ನೋಡಿ, ಗಂಗಾ ಎಕ್ಸ್‌ಪ್ರೆಸ್ ವೇ ಏನಿದೆ ಇದು ಗ್ರೀನ್ಫೀಲ್ಡ್ ಎಕ್ಸ್‌ಪ್ರೆಸ್ ವೇನ ಭಾಗವಾಗಿದೆ. ಉತ್ತರ ಪ್ರದೇಶ ಎಕ್ಸ್‌ಪ್ರೆಸ್ ವೇಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ UPEIDA ಯೋಜನೆಯನ್ನು ನಿರ್ವಹಿಸ್ತದೆ. ಸೊ ಇವು ನಿಮಗಾಗಿ ನಾನು ಕ್ರಿಯೇಟ್ ಮಾಡಿ ತಂದಿರತಕ್ಕಂಥ ಪ್ರಮುಖ ಮಾಹಿತಿ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಅತ್ಯಂತ ಪ್ರಮುಖವಾಗಿರತಕ್ಕಂಥ ಇಂಡಿಯಾ ಟುಡೇ ಪೇಪರ್ನ ಮಾಹಿತಿ ಇದಾಗಿತ್ತು. ಹಾಗಾದರೆ ಕ್ವಶನ್ ನೋಡಿ, ಮಹಿಳಾ ರೈತರಿಗೆ ತಮ್ಮ ವ್ಯವಹಾರವನ್ನು ಹೆಚ್ಚಿಸಲು ಅಂದರೆ ವ್ಯವಹಾರ ಅಥವಾ ವ್ಯಾಪಾರ ಅಂತ ಹೇಳ್ತೀವಿ. ಮಹಿಳಾ ರೈತರಿಗೆ ತಮ್ಮ ವ್ಯಾಪಾರವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಹಾಯ ಮಾಡಲು ನಾಸ್ಕಾಮ್ ಫೌಂಡೇಶನ್ ಡಿಜಿಟಲ್ ಕಾಲ್ ಸೆಂಟರ್ ಎಂಬ ಡಿಜಿಟಲ್ ಕಾಲ್ ಸೆಂಟರನ್ನು ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿ ಸ್ಥಾಪನೆ ಮಾಡಿದೆ? ನೋಡಿ, ಇಂಪಾರ್ಟೆಂಟ್, ಅದಕ್ಕೆ ಸರಿಯಾದಂಥ ಉತ್ತರ ಗೂಗಲ್. ಓಕೆ, ಮಹಿಳಾ ರೈತರಿಗೆ ವ್ಯಾಪಾರವನ್ನು ಹೆಚ್ಚಿಸಲು ಸಹಾಯ ಮಾಡಲು ನಾಸ್ಕಾಮ್ ಫೌಂಡೇಶನ್ ಡಿಜಿವಾಣಿ ಕಾಲ್ ಸೆಂಟರ್, ಡಿಜಿಟಲ್ ಅಲ್ಲ ಡಿಜಿವಾಣಿ. ಓಕೆ, ಡಿಜಿವಾಣಿ ಕಾಲ್ ಸೆಂಟರನ್ನು ಸ್ಥಾಪಿಸಲು ಗೂಗಲ್ ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಓಕೆ, ಸೊ ನೋಡಿ, ಮಾಹಿತಿ ಪ್ರಕಾರ ನಾಸ್ಕಾಮ್ ಗೂಗಲ್ ಸೆಟಪ್ ಕಾಲ್ ಸೆಂಟರ್ ಟು ಹೆಲ್ಪ್ ರೂರಲ್ ವುಮೆನ್ ಎಂಟರ್ಪ್ರನರ್ಸ್ ಸ್ಕೇಲ್ ಅಪ್ ಬಿಸ್ನೆಸ್ ಎಂಬತಕ್ಕಂಥದ್ದು. ಏನು ಮಾಹಿತಿ ಈ ಒಂದು ಪೇಪರಲ್ಲಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, ನಾಸ್ಕಾಮ್ ಫೌಂಡೇಶನ್ ಏನಿದೆ ಮತ್ತು ಗೂಗಲ್ ಇವೆರಡು ಮಹಿಳಾ ರೈತರಿಗೆ ತಮ್ಮ ವ್ಯಾಪಾರವನ್ನು ಹೆಚ್ಚಿಸಲು ಸಹಾಯ ಮಾಡ್ತಕ್ಕಂಥ ಉದ್ದೇಶದಿಂದಾಗಿ ಲಾಭರಹಿತ ಸಂಸ್ಥೆಯಾಗಿರತಕ್ಕಂಥ ಇಂಡಿಯನ್ ಸೊಸೈಟಿ ಆಫ್ ಅಗ್ರಿ ಬಿಸ್ನೆಸ್ ಪ್ರೊಫೆಷನಲ್ಸ್ ಅಂದರೆ ISAF ಅಂತ ಹೇಳ್ತೀವಿ, ISAP ಸಹಯೋಗದೊಂದಿಗೆ ಕಾಲ್ ಸೆಂಟರ್ ಅನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ. ಆ ಕಾಲ್ ಸೆಂಟರ್ ಏನು? ಡಿಜಿವಾಣಿ ಕಾಲ್ ಸೆಂಟರ್ ಯೋಜನೆಯನ್ನು ಪ್ರಾಯೋಗಿಕ ಆಧಾರದ ಮೇಲೆ ನಡೆಸಲಾಗುತ್ತದೆ ಮತ್ತು ಆರಂಭದಲ್ಲಿ ಸುಮಾರು 20,000 ಗ್ರಾಮೀಣ ಮಹಿಳಾ ಉದ್ಯಮಿಗಳು 6 ರಾಜ್ಯಗಳಾದ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಹರಿಯಾಣ ಮತ್ತು
ರಾಜಸ್ಥಾನದಾದ್ಯಂತ ಈ ರಕ್ಷಣೆಯನ್ನು ಪಡೆಯಲಿದ್ದಾರೆ. ಅಂದರೆ ಮೊದಲನೇ ಹಂತ, ನಂತರ ಹಂತಗಳಲ್ಲಿ ಇಡೀ ಭಾರತದಾದ್ಯಂತ ಈ ಒಂದು ಡಿಜಿವಾಣಿ ಕಾಲ್ ಸೆಂಟರ್ ಯೋಜನೆಯನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ನಾಸ್ಕಾಮ್ ಫೌಂಡೇಶನ್ ಹೊಂದಿರತಕ್ಕಂಥದ್ದು. ನಾಸ್ಕಾಮ್ ಫೌಂಡೇಶನ್ ಮತ್ತು ಗೂಗಲ್ ಈ ಒಂದು ಪ್ರಮುಖ ಕಾರ್ಯಕ್ಕೆ ಕೈ ಹಾಕಿದೆ. ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಓಕೆ, ಗೂಗಲ್ನ ಪ್ರಸ್ತುತ ಸಿಇಒ ಸುಂದರ್ ಪಿಚೈ. ಗೂಗಲ್ ಸ್ಥಾಪನೆಯಾಗಿದ್ದು ಸೆಪ್ಟೆಂಬರ್ 4, 1998ರಲ್ಲಿ. ಓಕೆ, ಗೂಗಲ್ನ ಪ್ರಮುಖ ಈಗ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಎಲ್ಲಿ? ಮೌಂಟೇನ್ ರಿವ್ಯೂ ಅಂತ ಹೇಳ್ತೀವಿ, ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತದೆ. ಯುನೈಟೆಡ್ ಸ್ಟೇಟಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಮೌಂಟೇನ್ ರಿವ್ಯೂ ಕಂಡುಬರುತ್ತದೆ. ಓಕೆ, ಸೊ ನಾಸ್ಕಾಮ್ ಬಗ್ಗೆ ನೋಡೋದಾದ್ರೆ ನೋಡಿ, ನಾಸ್ಕಾಮ್ನ ಪ್ರಸ್ತುತ ಅಧ್ಯಕ್ಷರು ಕೃಷ್ಣನ್ ರಾಮನುಜನ್ ಅಂತ ಹೇಳ್ತೀವಿ. ಇನ್ನು ನಾಸ್ಕಾಮ್ನ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ನಾಸ್ಕಾಮ್ ಸ್ಥಾಪನೆಯಾಗಿದ್ದು ಮಾರ್ಚ್ 1, 1988ರಲ್ಲಿ. ನೋಡಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ಇನ್ನು ನೆಕ್ಸ್ಟ್ ಮೂರನೇ ಪ್ರಮುಖ ಕ್ವಶನ್ ಏನಿದೆ, ಸೊ ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ಆಗಿದೆ. ನೋಡಿ, ಹಾಗಾದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ UIDAI ಅಂತ ಹೇಳಿದ್ವಿ, ಅಂದರೆ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಮುಖದ ದೃಢೀಕರಣವನ್ನು ನಿರ್ವಹಿಸಲು, ಅಂದರೆ ಮುಖದ ಭಾವಚಿತ್ರವನ್ನು ನಿರ್ವಹಿಸಲು ಡ್ಯಾಶ್ ಹೆಸರಿನ ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ, ಆಧಾರ್ ಫೇಸ್ RD ಅಂತ ಹೇಳ್ತೀವಿ. ಓಕೆ, ಆಧಾರ್ ಫೇಸ್ RD ಎಂಬತಕ್ಕಂಥ ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ. ಯಾಕೆ ನೋಡಿ, ಫೇಸ್ ಒಂದು ಅಥೆಂಟಿಫಿಕೇಷನ್ ಅಂತ ಹೇಳಿದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಮುಖ ಅಂದರೆ ಮುಖದ ದೃಢೀಕರಣ ಅಂದರೆ ಅಥೆಂಟಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಮುಖದ ದೃಢೀಕರಣವನ್ನು ನಿರ್ವಹಿಸುವ ಉದ್ದೇಶದಿಂದಾಗಿ ಈ ಹೊಸ ಆಧಾರ್ ಫೇಸ್ RDಯನ್ನು ಜಾರಿಗೆ ತಂದಿದೆ. ಅಂದರೆ ಇತ್ತೀಚೆಗೆ ಈ ಆಧಾರ್ ಕಾರ್ಡನ್ನು ಏಜ್ ತಿದ್ದುಪಡಿ ಮಾಡೋದಾಗಿರ್ಬೋದು, ತಮ್ಮ ಹೆಸರನ್ನು ಬದಲಾವಣೆ ಮಾಡ್ಕೊಳ್ಳೋದಾಗಿರ್ಬೋದು, ಈ ಒಂದು ಹಲವಾರು ಫ್ರಾಡ್ ನಡೀತಾ ಇದೆ. ಆದರೆ ಈ ಮುಖದ ದೃಢೀಕರಣ ಏನಿದೆ, ಸೊ ಇವೆಲ್ಲದಕ್ಕೂ ಕಡಿವಾಣ ಆಗ್ತಕ್ಕಂಥ ಅತಿ ಪ್ರಮುಖ ಉದ್ದೇಶದಿಂದಾಗಿ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಆಧಾರ್ RD ಎಂಬತಕ್ಕಂಥದ್ದು ಈ ಒಂದು ಯೋಜನೆಯ ಹೆಸರಾಗಿದೆ. ನೋಡಿ, ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾರ್ಡನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸೊ ಈ ಆಧಾರ್ ಫೇಸ್ RD ಅಂತ ಹೇಳಿದ್ವಿ ನೋಡಿ, ಅದರ ಹೆಸರು ಎಂಬ ಹೊಸ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮುಖದ ದೃಢೀಕರಣ ವೈಶಿಷ್ಟ್ಯವನ್ನು ಪ್ರಾರಂಭಿಸಿದೆ. ಈ ದೃಢೀಕರಣಕ್ಕಾಗಿ ಆಧಾರ್ ಕಾರ್ಡ್ ಹೊಂದಿರುವವರು ಇನ್ನು ಮುಂದೆ ಐರಿಶ್ ಮತ್ತು ಫಿಂಗರ್ ಪ್ರಿಂಟ್ ಸ್ಕ್ಯಾನ್ಗಳಿಗಾಗಿ ದಾಖಲಾತಿ ಕೇಂದ್ರಕ್ಕೆ ಭೌತಿಕವಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ನೋಡಿ, ಇಲ್ಲಿ ಏನು, ನೀವು ಆಧಾರ್ ಕಾರ್ಡ್ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಐರಿಶ್ ಬೇಕು ಮತ್ತು ಅದರ ಫಿಂಗರ್ ಪ್ರಿಂಟ್ ಬೇಕಾಗಿರುತ್ತೆ. ಸೊ ಇದು ಅದನ್ನು ತೊಡೆದುಹಾಕುತ್ತೆ. ನೀವು ಭೌತಿಕವಾಗಿ ಅಲ್ಲಿಗೆ ಭೇಟಿ ನೀಡತಕ್ಕಂಥ ಅಗತ್ಯವಿಲ್ಲ. ಸೊ ಇದು ಒಂದು UIDAI ಈ ಒಂದು ಪ್ರಾರಂಭಿಸಿದ ಮುಖದ ದೃಢೀಕರಣವನ್ನು ಆಧಾರ್ ಹೊಂದಿರುವವರ ಗುರುತನ್ನು ದೃಢೀಕರಿಸುವ ವಿಧಾನವಾಗಿ ಬಳಸಲು ಪ್ರಾರಂಭಿಸಿದೆ. ಒಮ್ಮೆ ನಿಮ್ಮ ಮುಖದ ದೃಢೀಕರಣ ಯಶಸ್ವಿಯಾದರೆ ಅದು ನಿಮ್ಮ ಗುರುತನ್ನು ಪರಿಶೀಲಿಸುತ್ತದೆ ಅಂತಕ್ಕಂಥದ್ದು. ಓಕೆ, ಸೊ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಸ್ತುತ CEO ಸೌರಭ್ ಗಾರ್ಗ್. ಇದು ಸ್ಥಾಪನೆಯಾಗಿದ್ದು ಜನವರಿ 28, 2009ರಲ್ಲಿ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇರತಕ್ಕಂಥದ್ದು. ಓಕೆ, ಸೊ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಆಧಾರ್ ಕಾರ್ಡ್ ಬಗ್ಗೆ ನಾವು ನೋಡೋದಾದರೆ ನೋಡಿ, ಆಧಾರ್ ವಿಶ್ವದ ಅತಿ ದೊಡ್ಡ ಬಯೋಮೆಟ್ರಿಕ್ ID ವ್ಯವಸ್ಥೆಯಾಗಿದೆ. ಓಕೆ, ಸೊ ಇದನ್ನು ವಿಶ್ವ ಬ್ಯಾಂಕ್ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಫಾಲ್ ರೋಮರ್ ಏನಿದ್ರೆ ಈ ಆಧಾರ್ ಕಾರ್ಡನ್ನು ವಿಶ್ವದ ಅತ್ಯಾಧುನಿಕ ID ಪ್ರೋಗ್ರಾಮ್ ಎಂದು ಬಣ್ಣಿಸಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇದು ಒಂದು ಶಾಸನಬದ್ಧ ಪ್ರಾಧಿಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಶಾಸನಬದ್ಧ ಪ್ರಾಧಿಕಾರ ಮತ್ತು ಸರ್ಕಾರಿ ಇಲಾಖೆಯಾಗಿದ್ದು ಆಧಾರ್ ಕಾಯ್ದೆ 2016ರ ನಿಬಂಧನೆಗಳನ್ನು ಅನುಸರಿಸಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ವ್ಯಾಪ್ತಿಯ ಅಡಿಯಲ್ಲಿ ಭಾರತ ಸರ್ಕಾರವು ಜುಲೈ 2016ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಅದು. ಇನ್ನು ನೆಕ್ಸ್ಟ್ 4ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ಆಗಿದೆ. ಭಾರತಕ್ಕೆ ಬಾಂಗ್ಲಾದೇಶದ ಮುಂದಿನ ಹೈ ಕಮಿಷನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಮುಫ್ತಿಯಾಜ್. ಸೊ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಮುಸ್ತಫಿಜುರ್ ಇಮ್ರಾನ್ ಅಂತ ಹೇಳ್ತೀವಿ. ಮುಸ್ತಫಿಜುರ್ ಇಮ್ರಾನ್ ಅವರನ್ನು
ಭಾರತಕ್ಕೆ ಬಾಂಗ್ಲಾದೇಶದ ಮುಂದಿನ ಹೈ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ಸೊ ಇವರು ಮೊಹಮ್ಮದ್ ಇಮ್ರಾನ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿರತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಸಾರಿ ಫ್ರೆಂಡ್ಸ್, ಇಲ್ಲಿ ಮಿಸ್ಟೇಕ್ ಏನಂದರೆ ನೋಡಿ, ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಮುಫ್ತಫಿಜುರ್ ರೆಹಮಾನ್ ಅಂತ ಹೇಳ್ತೀವಿ. ಇಮ್ರಾನ್ ಅಲ್ಲ, ಮುಫ್ತಫಿಜುರ್ ರೆಹಮಾನ್ ಅವರು ಬಾಂಗ್ಲಾದೇಶದ ಮುಂದಿನ ಭಾರತಕ್ಕೆ ಹೈ ಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಆಲ್ರೆಡಿ ಇದ್ದಂತಹ ಮೊಹಮ್ಮದ್ ಇಮ್ರಾನ್ ಅವರ ಬದಲಾವಣೆ ಮಾಡಿ ಇವರು ಇಲ್ಲಿನ ಹೈ ಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ. ನೋಡಿ ಮಾಹಿತಿ ಪ್ರಕಾರ ಮುಸ್ತಫಿಜರ್ ರೆಹಮಾನ್ ಅಪಾಯಿಂಟೆಡ್ ಬಾಂಗ್ಲಾದೇಶ್ ಹೈ ಕಮಿಷನರ್ ಟು ಇಂಡಿಯಾ. ಓಕೆ, ಸೊ ಮಾಹಿತಿ ಪ್ರಕಾರ ಏನು ಒಳಗೊಂಡಿದೆ ಅಂತ ನೋಡಿ. ಬಾಂಗ್ಲಾದೇಶ ಸರ್ಕಾರವು ಮುಫ್ತಫಿಜುರ್ ರೆಹಮಾನ್ ಅವರನ್ನು ಬಾಂಗ್ಲಾದೇಶದ ಮುಂದಿನ ಹೈ ಕಮಿಷನರ್ ಆಗಿ ನೇಮಕ ಮಾಡಿದೆ. ಅವರು ಪ್ರಸ್ತುತ ಜಿನೆವಾದಲ್ಲಿರುವ ವಿಶ್ವಸಂಸ್ಥೆಯ ಕಚೇರಿಗಳಿಗೆ ಬಾಂಗ್ಲಾದೇಶದ ಕಾಯಂ ಪ್ರತಿನಿಧಿಯಾಗಿ ಮತ್ತು ಸ್ವಿಟ್ಜರ್ಲೆಂಡಿನ ರಾಯಭಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಮೊಹಮ್ಮದ್ ಇಮ್ರಾನ್ ನಂತರ ಹೊಸ ಹೈ ಕಮಿಷನರ್ ಆಗಿ ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಓಕೆ, ಸೊ ನೋಡಿ ಬಾಂಗ್ಲಾದೇಶದ ಬಗ್ಗೆ ನಾವು ನೋಡೋದಾದರೆ, ಬಾಂಗ್ಲಾದೇಶದ ಪ್ರಸ್ತುತ ರಾಜಧಾನಿ ಢಾಕಾ, ಬಾಂಗ್ಲಾದೇಶದ ಪ್ರಸ್ತುತ ಕರೆನ್ಸಿ ಟಾಕಾ. ನೋಡಿ ಕರೆನ್ಸಿ, ಪ್ರತಿಯೊಂದು ದೇಶದ ಕರೆನ್ಸಿಗಳು ನಿಮಗೆ ಎಕ್ಸಾಮ್ನ ಉದ್ದೇಶದಿಂದಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ದೇಶದ ಕರೆನ್ಸಿ ಮತ್ತು ರಾಜಧಾನಿಯನ್ನು ಒಂದು ಪಟ್ಟಿ ಮಾಡಿ ಬರ್ಕೊಂಡು ಓದ್ಕೊಳ್ಳಿ. ಓಕೆ, ಇದು ಸರ್ಕಾರ ಯಾವುದು ತಿಳಿ ಅಂತ ನೋಡಿ, ಇದು ಏಕೀಕೃತ ಸಂಸದೀಯ ಪ್ರಜಾಪ್ರಭುತ್ವ ಸರ್ಕಾರವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿನ ಪ್ರಸ್ತುತ ಅಧ್ಯಕ್ಷರು ಅಬ್ದುಲ್ ಹಮೀದ್, ಪ್ರಧಾನಮಂತ್ರಿ ಶೇಖ್ ಹಸೀನಾ. ನೋಡಿ ಬಾಂಗ್ಲಾದೇಶ ಮತ್ತು ಭಾರತದೊಂದಿಗೆ ನಡೆದಿರತಕ್ಕಂಥ ಇತ್ತೀಚಿನ ಪ್ರಮುಖ ಘಟನೆಗಳ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮಗಾಗಿ ಇದನ್ನು ತಂದಿರತಕ್ಕಂಥದ್ದು. ನೋಡಿ ಬಾಂಗ್ಲಾದೇಶವು ದಕ್ಷಿಣ ಏಷ್ಯಾದಲ್ಲೇ ಲಿಂಗಾನುಪಾತ ಸೂಚ್ಯಂಕದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಅಂದರೆ ಮೊನ್ನೆ ತಾನೇ ರೀಸೆಂಟಾಗಿ ಬಿಡುಗಡೆಯಾಗಿರತಕ್ಕಂಥ ಲಿಂಗಾನುಪಾತ ಸೂಚಕದಲ್ಲಿ ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಸೂಚ್ಯಂಕದಲ್ಲಿ ಬಾಂಗ್ಲಾದೇಶ ನಂಬರ್ 1 ಸ್ಥಾನದಲ್ಲಿದೆ. ಇನ್ನು ಎರಡನೇ ಪ್ರಮುಖ ಮಾಹಿತಿ ಅಂದರೆ ಇತ್ತೀಚೆಗೆ ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ ವಿದೇಶಗಳಿಂದ ಅತಿ ಹೆಚ್ಚು ಹಣ ರವಾನೆ ಸ್ವೀಕರಿಸಿದ ದೇಶಗಳಲ್ಲೇ ಬಾಂಗ್ಲಾದೇಶ 7ನೇ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ಇನ್ನೊಂದು ಮೂರನೇ ಪ್ರಮುಖ ಮಾಹಿತಿ ಅಂದರೆ ಮುಜೀಬ್ ದ ಮೇಕಿಂಗ್ ಆಫ್ ನೇಷನ್ ಅಂತ ಹೇಳ್ತೀವಿ. ಇದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಬಂಧವಿರುವ ಪುಸ್ತಕ ಮತ್ತು ಚಿತ್ರ ಬಿಡುಗಡೆಯಾಗಿದೆ. ಅಂದರೆ ಇದನ್ನು ಕೂಡ ನಾನು ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ, ಮುಜೀಬ್ ದ ಮೇಕಿಂಗ್ ಆಫ್ ನೇಷನ್ ಎಂಬತಕ್ಕಂಥದ್ದು. ಇನ್ನು ಭಾರತ ಮತ್ತು ಬಾಂಗ್ಲಾದೇಶದ ಪ್ರಮುಖ ಮಾಹಿತಿ ಅಂದರೆ ಬಂಧನ್ ಎಕ್ಸ್ಪ್ರೆಸ್ ಮತ್ತು ಮೈತ್ರಿ ಎಕ್ಸ್ಪ್ರೆಸ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಚರಿಸುವ ಇತ್ತೀಚಿನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ ಅಂದರೆ ಈ ಕೊರೋನಾ ಕಾರಣದಿಂದಾಗಿ ಬಂಧನ್ ಮತ್ತು ಮೈತ್ರಿ ಎಕ್ಸ್ಪ್ರೆಸ್ಸನ್ನು ಸ್ಥಗಿತಗೊಳಿಸಿದ್ವು ಭಾರತ ಮತ್ತು ಬಾಂಗ್ಲಾದೇಶ, ಪುನರಾರಂಭಿಸಿವೆ ಈಗ. ಸೊ ಮುಜೀಬ್ ದ ಮೇಕಿಂಗ್ ಆಫ್ ನೇಷನ್ ಇವೆಲ್ಲ ಕರೆಂಟ್ ಅಫೇರ್ಸ್ ಸ್ನೇಹಿತರೆ, ಅಂದರೆ 2 ತಿಂಗಳ ಹಿಂದಿನ ಪ್ರಮುಖ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ತಂದಿಟ್ಟಿರೋದು. ಓಕೆ, ಯಾಕಂದರೆ ಒಂದೇ ಹತ್ರ ನಿಮಗೆ ಎಲ್ಲ ಕರೆಂಟ್ ಅಫೇರ್ಸ್ ಸಂಬಂಧ ಸಿಕ್ಬಿಟ್ರೆ ಈಸಿಯಾಗಿ ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ ಒಂದು ಕಾರಣದಿಂದಾಗಿ ಈ ಒಂದು ಮಾಹಿತಿ ಎಲ್ಲವನ್ನು ನಿಮ್ಮ ಮುಂದೆ ನಾನು ತಂದುಬಿಡ್ತೇನೆ. ಓಕೆ, ಸೊ 5ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. ಯಾವ ನಗರದಲ್ಲಿ ಪ್ರಮುಖ ಸ್ಪೇಸ್ ಟೆಕ್ ಸ್ಟಾರ್ಟಪ್ ಆಗಿರುವ ಅಗ್ನಿಕುಲ್ ಕಾಸ್ಮೋಸ್ ಸಂಸ್ಥೆಯು ಭಾರತದ ಮೊದಲ ರಾಕೆಟ್ ಎಂಜಿನ್ ಕಾರ್ಖಾನೆಯನ್ನು ತೆರೆದಿದೆ? ನೋಡಿ, ರಾಕೆಟ್ ಎಂಜಿನ್ ಫ್ಯಾಕ್ಟರಿ ಅಂತ ಹೇಳ್ತೀವಿ. ಸೊ ಕಾರ್ಖಾನೆಯನ್ನು ತೆರೆದಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಚೆನ್ನೈಯಲ್ಲಿ ಈ ಒಂದು ರಾಕೆಟ್ ಎಂಜಿನ್ ಕಾರ್ಖಾನೆಯನ್ನು ಜಾರಿಗೆ ತಂದಿದೆ ಪ್ರಮುಖ ಟೆಕ್ನಾಲಜಿ ಕಂಪನಿಯ ಪ್ರಮುಖ ಸ್ಪೇಸ್ ಟೆಕ್ನಾಲಜಿ ಸ್ಟಾರ್ಟಪ್ ಆಗಿರುವ ಅಗ್ನಿಕುಲ್ ಕಾಸ್ಮೋಸ್ ಸಂಸ್ಥೆ ಅಂತ ಹೇಳ್ತೀವಿ. ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು. ನೋಡಿ ಮಾಹಿತಿ ಪ್ರಕಾರ ಅಗ್ನಿಕುಲ್ ಕಾಸ್ಮೋಸ್ ಓಪನ್ಸ್ ಫೆಸಿಲಿಟಿ ಟು ಮೇಕ್ 3D ಪ್ರಿಂಟೆಡ್ ರಾಕೆಟ್ ಎಂಜಿನ್ ಅಂತ ಹೇಳ್ತೀವಿ. ಸೊ ಮಾಹಿತಿ ಪ್ರಕಾರ ಬಾಹ್ಯಾಕಾಶ ಟೆಕ್ನಾಲಜಿ ಸ್ಟಾರ್ಟಪ್ ಆಗಿರತಕ್ಕಂಥ ಅಗ್ನಿಕುಲ್ ಕಾಸ್ಮೋಸ್ ಚೆನ್ನೈನಲ್ಲಿ 3D ಮುದ್ರಿತ ರಾಕೆಟ್ ಎಂಜಿನ್ಗಳನ್ನು ತಯಾರಿಸಲು ಭಾರತದ ಮೊದಲ ಕಾರ್ಖಾನೆಯನ್ನು ಉದ್ಘಾಟಿಸಿದೆ. ಸೌಲಭ್ಯವು 3D ಮುದ್ರಿತ ರಾಕೆಟ್ ಎಂಜಿನ್ಗಳನ್ನು ನಿರ್ಮಿಸಲು ಸಂಯೋಜಿತ ಉತ್ಪಾದನಾ ತಂತ್ರಜ್ಞಾನವನ್ನು ಬಳಸುತ್ತದೆ ಮತ್ತು ತನ್ನದೇ ಆದ ಆಂತರಿಕ ರಾಕೆಟ್ಗಳಿಗೆ ಎಂಜಿನ್ಗಳನ್ನು ಉತ್ಪಾದಿಸಲು ಬಳಸಲಾಗುತ್ತದೆ ಎಂಬತಕ್ಕಂಥ ಮಾಹಿತಿ ಇಲ್ಲಿ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಟಾಟಾ ಸನ್ಸ್ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಚಂದ್ರಶೇಖರನ್
ಇಸ್ರೋದ ಅಧ್ಯಕ್ಷ ಎಸ್ ಸೋಮನಾಥನ್, ಇನ್ಸ್ಪೇಸ್ ಸೊ ಅಧ್ಯಕ್ಷ ಪವನ್ ಗೋಯಂಕ ಉಪಸ್ಥಿತರಿದ್ದರು. ಇನ್ನು 6ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಸುದ್ದಿಯಲ್ಲಿರುವ ಜಾಹ್ನವಿ ಡಾಂಗೇಟಿ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ನೋಡಿ, ಜಾಹ್ನವಿ ಡಾಂಗೇಟಿ ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಗಗನಯಾತ್ರೆ. ಪ್ರಮುಖ ಗಗನಯಾತ್ರೆಯಾಗಿರ್ತಕ್ಕಂಥ ಜಾಹ್ನವಿ ಡಾಂಗೇಟಿ ಗಗನಯಾತ್ರೆ ಫೀಲ್ಡ್ಗೆ ಸಂಬಂಧಿಸಿದ್ದಾರೆ. ನೋಡಿ ಏನಿದೆ ಅಂತ ನೋಡೋದಾದ್ರೆ, 19 ವರ್ಷದ ಜಾಹ್ನವಿ ಡಾಂಗೇಟಿ ದಕ್ಷಿಣ ಪೋಲ್ಯಾಂಡ್ನ ಕ್ರೊಕೋವ್ನಲ್ಲಿರುವ ಅನಲಾಗ್ ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟರ್, ಇಂಪಾರ್ಟೆಂಟ್, ಇದರ ವಿಸ್ತೃತ ರೂಪ ಪ್ರಚಲಿತದಲ್ಲಿರತಕ್ಕಂಥ ಕಾರಣದಿಂದಾಗಿ ಸೊ ವಿಸ್ತೃತ ರೂಪವನ್ನು ಕೇಳತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸೊ ಅನಲಾಗ್ ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟರ್ನಿಂದ ಅನಲಾಗ್ ಗಗನಯಾತ್ರಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಅತ್ಯಂತ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ, ಜಾಹ್ನವಿ ಡಾಂಗೇಟಿ. ನೋಡಿ, ಕೇವಲ 19 ವರ್ಷದಾಗಿರ್ತಕ್ಕಂಥ ಇವರು ಗಗನಯಾತ್ರಿ ಕಾರ್ಯಕ್ರಮದಲ್ಲಿ ಅಂದರೆ AATC ಅನಲಾಗ್ನಲ್ಲಿ ಗಗನಯಾತ್ರಿ ಕಾರ್ಯಕ್ರಮದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಅತ್ಯಂತ ಕಿರಿಯ ಮಹಿಳೆ ಎಂಬತಕ್ಕಂಥ ಉದ್ದೇಶಕ್ಕೆ ಪಾತ್ರರಾಗಿದ್ದಾರೆ. ಮೂಲತಃ ಭಾರತೀಯರು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ನಾಸಾ ಒಂದು ಸಂಸ್ಥೆ ನಡೆಸ್ತಕ್ಕಂಥ ಪ್ರಮುಖ ಕಾರ್ಯಕ್ರಮವಾಗಿದೆ. ನೋಡಿ, ಬಾಹ್ಯಾಕಾಶ ಹಾರಾಟದ ವೈಜ್ಞಾನಿಕ ಅಧ್ಯಯನಗಳನ್ನು ಕೈಗೊಳ್ಳಲು ಯುರೋಪಿಯನ್ ಬಾಹ್ಯಾಕಾಶ ವೃತ್ತಿಪರರು ಸ್ಥಾಪಿಸಿದ ಖಾಸಗಿ ಏಜೆನ್ಸಿಯಾಗಿ AATಯಲ್ಲಿ ಅವರು 2 ವಾರಗಳ ತರಬೇತಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದಾರೆ. ನೋಡಿ, ಇದನ್ನು ಬಾಹ್ಯಾಕಾಶ ಹಾರಾಟದ ವೈಜ್ಞಾನಿಕ ಅಧ್ಯಯನಗಳನ್ನು ಕೈಗೊಳ್ಳಲು, ಓಕೆ, ಬಾಹ್ಯಾಕಾಶದಲ್ಲಿ ಹಾರಾಟ ನಡೆಸಿ ಅಲ್ಲಿನ ವೈಜ್ಞಾನಿಕ ಅಧ್ಯಯನಗಳನ್ನು ಕೈಗೊಳ್ಳಲು ಯುರೋಪಿಯನ್ ಬಾಹ್ಯಾಕಾಶ ವೃತ್ತಿಪರರು ಸ್ಥಾಪಿಸಿದ ಏಜೆನ್ಸಿಯೇ AATC. ಸೊ ಇದರಲ್ಲಿ 2 ವಾರಗಳ ತರಬೇತಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಭಾರತದ ಮತ್ತು ಆ ಒಂದು ಸಂಸ್ಥೆಯ ಅತ್ಯಂತ ಕಿರಿಯ ಮಹಿಳೆ ಜಾಹ್ನವಿ ಡಾಂಗೇಟಿ. ಓಕೆ, ನಾಸಾದ ಬಗ್ಗೆ ನೋಡೋದಾದರೆ, ಸೊ ಇದರ ನಿರ್ವಾಹಕರು ಬಿಲ್ ನೆಲ್ಸನ್. ನಾಸಾದ ಪ್ರಧಾನ ಕಚೇರಿ ವಾಷಿಂಗ್ಟನ್ DC ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1, 1958ರಲ್ಲಿ ಸ್ಥಾಪನೆಯಾಗಿದೆ. ಓಕೆ, ಸೊ ಇನ್ನು 7ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ಓಕೆ, ಕ್ವಶನ್ ನೋಡಿ, ಇತ್ತೀಚೆಗೆ ಡ್ಯಾಶ್ ದೇಶದ ಸಂಶೋಧಕರು ಸಾರ್ಸ್ ಕೋವಿಡ್-2 ಅನ್ನು ನಿಷ್ಕ್ರಿಯಗೊಳಿಸಲು ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಭಾರತ. ಹಾಗಾದರೆ ಈ ಒಂದು ಸಾರ್ಸ್ ಕೋವಿಡ್-2 ಅಂದ್ರೇನು? ಸೊ ಇದರ ವಿಸ್ತೃತ ರೂಪ ನಿಮಗೆ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಹಾಗಾದರೆ ಇದರ ವಿಸ್ತೃತ ರೂಪ ಏನು ಅಂತ ನೋಡೋದಾದರೆ, ನೋಡಿ ಇಲ್ಲಿ ನೀವು ಗಮನಿಸಬಹುದು. ನೋಡಿ, ಕೋವಿಡ್-19 ನಿಷ್ಕ್ರಿಯಗೊಳಿಸತಕ್ಕಂಥ ಸಾರ್ಸ್ ಕೋವಿಡ್-2 ಅಂತ ಹೇಳ್ತೀವಿ, ಅಂದರೆ ಆಲ್ಸೋ ಕಾಲ್ಡ್, ನೋಡಿ ಇಲ್ಲಿ ಇರ್ತಕ್ಕಂಥದ್ದು ಸೆವರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2 ಅಂತ ಹೇಳ್ತೀವಿ. ನೋಡಿ, ಸಾರ್ಸ್ ಕೋವಿಡ್-2 ಅಂತಕ್ಕಂಥದ್ದು. ಸೊ ಈ ಒಂದು ಸಾಮರ್ಥ್ಯವಿರತಕ್ಕಂಥ ಪೆಪ್ಟಿಡನ್ನು ಇವಾಗ ಭಾರತೀಯ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರ ವಿಸ್ತೃತ ರೂಪ ನಿಮಗೆ ಎಕ್ಸಾಮ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸೊ ಆ ಒಂದು ಉದ್ದೇಶದಿಂದಾಗಿ ಇದರ ವಿಸ್ತೃತ ರೂಪವನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಮಾಹಿತಿಯ ಪ್ರಕಾರ ಸಾರ್ಸ್ ಕೋವಿಡ್-2 ವೈರಸ್ ಜೀವಕೋಶಗಳಿಗೆ ಪ್ರವೇಶಿಸುವುದನ್ನು ತಡೆಯಲು ಮತ್ತು ಜೀವಂತ ಕೋಶಗಳಿಗೆ ಸೋಂಕು ತಗುಲಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡಲು ವೈರಸ್ ಕಣಗಳನ್ನು ಒಟ್ಟಿಗೆ ಜೋಡಿಸುವ ಹೊಸ ಸಂಶ್ಲೇಷಿತ ಪೆಪ್ಟೈಡ್ಗಳನ್ನು ಭಾರತೀಯ ವಿಜ್ಞಾನಿಗಳು ರಚಿಸಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇನು ಮಾಡುತ್ತೆ, ಜೀವಕೋಶಗಳಿಗೆ ಪ್ರವೇಶಿಸ್ತಕ್ಕಂತಹ ಮತ್ತು ಜೀವಂತ ಜೀವಕೋಶಗಳಿಗೆ ಸೋಂಕು ತಗುಲಿಸುವಂಥ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಮುಖ ವೈರಸ್ ಕಣಗಳನ್ನು ಒಟ್ಟಿಗೆ ಜೋಡಿಸಿ ಹೊಸ ಸಂಶ್ಲೇಷಿತ ಪೆಪ್ಟೈಡ್ಗಳನ್ನು ಭಾರತೀಯ ವಿಜ್ಞಾನಿಗಳು ಸಂಶೋಧಿಸಿದ್ದಾರೆ. ಈ ನವೀನ ತಂತ್ರಜ್ಞಾನದ ಸಹಾಯದಿಂದಾಗಿ ಸಾರ್ಸ್ನಂತಹ ವೈರಸ್ಗಳು ಕೋವಿಡ್-19 ಅನ್ನು ನಿಷ್ಕ್ರಿಯಗೊಳಿಸಬಹುದು. ಪೆಪ್ಟೈಡ್ ಆಂಟಿವೈರಸ್ಗಳ ಹೊಸ ಕುಟುಂಬಕ್ಕೆ ಬಾಗಿಲು ತೆರೆಯುತ್ತದೆ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಇದರ ಒಂದು ವಿಸ್ತೃತ ರೂಪ. ಸೊ ಯಾವ ದೇಶದ ವಿಜ್ಞಾನಿಗಳು ಎಂಬತಕ್ಕಂಥದ್ದು. ಓಕೆ, ಸೊ ನೋಡಿ, ಮಾಹಿತಿ ಪ್ರಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಪ್ರಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು CSIR ಅಂದರೆ ಇನ್ಸ್ಟಿಟ್ಯೂಟ್ ಆಫ್
ಮೈಕ್ರೋಬಿಯನ್ ಟೆಕ್ನಾಲಜಿಯ ವಿಜ್ಞಾನಿಗಳು ಜೀವಕೋಶಗಳಿಗೆ ಪ್ರವೇಶಿಸುವುದನ್ನು ತಡೆಯಲು ಮೂಲಕ ಕೋವಿಡ್ ವೈರಸ್ ಅನ್ನು ನಿಷ್ಕ್ರಿಯಗೊಳಿಸಲು ಹೊಸ ಕಾರ್ಯವಿಧಾನವನ್ನು ರಚಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 8ನೇ ಬಹುಮುಖ್ಯವಾಗಿರತಕ್ಕಂಥ ಕ್ವಶನ್ ಏನಿದೆ ನೋಡಿ, ಸ್ಕಿಲ್ ಇಂಡಿಯಾ ಮಿಷನ್ನ 7ನೇ ಆವೃತ್ತಿ. ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಈ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದು ಕೌಶಲ್ಯ ಒಂದು ಉದ್ಯೋಗ ಸಂಬಂಧಪಟ್ಟಂಥ ಒಂದು ಮಿಷನ್ ಇದಾಗಿದೆ. ಸ್ಕಿಲ್ ಇಂಡಿಯಾ ಮಿಷನ್ನ 7ನೇ ಆವೃತ್ತಿಯ ವಾರ್ಷಿಕೋತ್ಸವವನ್ನು ಡ್ಯಾಶ್ ರಂದು ಇತ್ತೀಚೆಗೆ ಆಚರಣೆ ಮಾಡಲಾಯಿತು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಡಿ, ಜುಲೈ 15 ಅಂದರೆ ಜುಲೈ 15ರಂದು ಸ್ಕಿಲ್ ಇಂಡಿಯಾ ಮಿಷನ್ನ 7ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ನೋಡಿ, 7ನೇ ಆ್ಯನಿವರ್ಸರಿ ಆಫ್ ಸ್ಕಿಲ್ ಇಂಡಿಯಾ ಮಿಷನ್ ಈಸ್ ಬೀಯಿಂಗ್ ಅಬ್ಸರ್ವ್ಡ್ ಟುಡೇ. ಸೊ ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿತ್ತು. ನೋಡಿ, ಸ್ಕಿಲ್ ಇಂಡಿಯಾ ಮಿಷನ್ನ 7ನೇ ಆವೃತ್ತಿಯನ್ನು ಜುಲೈ 15ರಂದು ಆಚರಿಸಲಾಗುತ್ತದೆ. ಸ್ಕಿಲ್ ಇಂಡಿಯಾ ಮಿಷನ್ ಎಂದು ಕರೆಯಲ್ಪಡುವ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಮಿಷನನ್ನು 2015ರಂದು ಪ್ರಾರಂಭಿಸಲಾಯಿತು. ನೋಡಿ, ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಮಿಷನ್ ಯಾವಾಗ ಜಾರಿಗೆ ಬಂದಿದೆ? 2015ರಲ್ಲಿ ಜಾರಿಗೆ ಬಂದಿದೆ. ಈ ಸ್ಕಿಲ್ ಇಂಡಿಯಾವು ಕೇಂದ್ರ ಸರ್ಕಾರದ ಒಂದು ಉಪಕ್ರಮವಾಗಿದ್ದು ಕೌಶಲ್ಯ ಸೆಟ್ಗಳೊಂದಿಗೆ ಯುವ ಜನರನ್ನು ಸಬಲೀಕರಣಗೊಳಿಸುತ್ತದೆ ಮತ್ತು ಅವರನ್ನು ಹೆಚ್ಚು ಉದ್ಯೋಗಿಗಳನ್ನಾಗಿ ಮಾಡುತ್ತದೆ. ಇನ್ನು ನೆಕ್ಸ್ಟ್ 9ನೇ ಕ್ವಶನ್ ಏನಿದೆ ಅಂತ ನೋಡಿ, ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. ಸುಷ್ಮಾ ಸ್ವರಾಜ್ ಭವನದಲ್ಲಿ ಕನೆಕ್ಟಿಂಗ್ ಥ್ರೂ ಕಲ್ಚರ್ ಎಂಬ ಪ್ರಬಂಧ ಸಂಕಲನ. ನೋಡಿ, ಇದು ಒಂದು ಆಂಥೋಲಜಿ ಎಸ್ಸೆ ಅಂತ ಹೇಳ್ತೀವಿ. ಈ ಪ್ರಬಂಧ ಸಂಕಲನವನ್ನು ಭಾರತದ ಮೃದು ಶಕ್ತಿ ಸಾಮರ್ಥ್ಯದ ವಿವಿಧ ಅಂಶಗಳ ಸಂಕಲನ ಇದಾಗಿದೆ. ಸೊ ಇದನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರು? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ, ಎಸ್ ಜೈಶಂಕರ್ ಅವರು ಕನೆಕ್ಟಿಂಗ್ ಥ್ರೂ ಕಲ್ಚರ್ ಎಂಬತಕ್ಕಂಥ ಇದೊಂದು ಪ್ರಬಂಧವಾಗಿದೆ. ಸೊ ಇದು ಏನು ಒಳಗೊಂಡಿದೆ ಅಂದರೆ ಭಾರತದ ಮೃದು ಅಂದರೆ ಇಂಡಿಯಾ ಸಾಫ್ಟ್ ಆಗಿದ್ರೂ ಕೂಡ ಶಕ್ತಿ ಸಾಮರ್ಥ್ಯದ ವಿವಿಧ ಅಂಶಗಳ ಸಂಕಲನ ಅಂದರೆ ಪವರ್ ಸ್ಟ್ರೆಂತ್ಸ್ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಅಂದರೆ ಭಾರತ ಸರ್ಕಾರದ ಪ್ರಮುಖ ಪುಸ್ತಕಗಳ ಪಟ್ಟಿಯಲ್ಲಿ ಇದು ಕೂಡ ಒಂದಾಗಿದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಪುಸ್ತಕ ಇದು. ನೋಡಿ, ಜೈಶಂಕರ್ ಟು ಲಾಂಚ್ ಕನೆಕ್ಟಿಂಗ್ ಥ್ರೂ ಕಲ್ಚರ್ ಹ್ಯಾನ್ ಆಂಥೋಲಜಿ ಆಫ್ ಇಂಡಿಯನ್ ಸಾಫ್ಟ್ ಪವರ್ ಅಂತ ಹೇಳ್ತೀವಿ. ಸೊ ನೋಡಿ, ಮಾಹಿತಿ ಪ್ರಕಾರ ಏನು ಒಳಗೊಂಡಿತ್ತು ಅಂತ ನೋಡೋದಾದರೆ, ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರು ಕನೆಕ್ಟಿಂಗ್ ಥ್ರೂ ಕಲ್ಚರ್ ಭಾರತದ ಮೃದು ಶಕ್ತಿ ಸಾಮರ್ಥ್ಯಗಳ ವಿವಿಧ ಅಂಶಗಳ ಪ್ರಬಂಧಗಳ ಸಂಕಲನವನ್ನು ಭಾರತದ ನವದೆಹಲಿಯ ಸುಷ್ಮಾ ಸ್ವರಾಜ್ ಭವನದಲ್ಲಿ ಬಿಡುಗಡೆ ಮಾಡಿದರು. ಸಚಿವರು ಈ ಪುಸ್ತಕವನ್ನು ರಾಜತಾಂತ್ರಿಕತೆಯಲ್ಲಿ ಉತ್ತಮ ಪೊಲೀಸ್ ಎಂದು ಬಣ್ಣಿಸಿದರು ಮತ್ತು ಭಾರತದೊಂದಿಗೆ ಕೆಲಸ ಮಾಡಲು ಇತರರನ್ನು ಉತ್ತೇಜಿಸಲು ಇದನ್ನು ಬಳಸಬಹುದು, ಏಕೆಂದರೆ ಇದು ಭಾರತದ ಬಗ್ಗೆ ಸೌಕರ್ಯವನ್ನು ಸೃಷ್ಟಿಸುತ್ತದೆ ಅಂತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ. ಹಾಗಾದರೆ ನೋಡಿ, ರೀಸೆಂಟಾಗಿ ಭಾರತದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಪ್ರಮುಖ ಪುಸ್ತಕಗಳು ಮತ್ತು ಅದನ್ನು ಬರೆದಂಥ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾವು ನೋಡೋದಾದರೆ, ಅಂದರೆ ಇತ್ತೀಚೆಗೆ ಬಿಡುಗಡೆಯಾಗಿರತಕ್ಕಂಥ ಪುಸ್ತಕಗಳು ನಿಮಗಾಗಿ. ನೋಡಿ, ಒಂದನೇದಾಗಿ ನಾವು ನೋಡೋಣ, ಡಾಕ್ಟರ್ ಸೋನು ಪೋಗಟ್ ಅವರು ಇತ್ತೀಚೆಗೆ ಅಷ್ಟಾಂಗ ಯೋಗ ಎಂಬತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಇದನ್ನು ಹರಿಯಾಣದ CM ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ ಆಗುತ್ತೆ ಇದು, ಸೋನು ಪೋಗಟ್. ಇನ್ನೊಂದು 2ನೇ ಪ್ರಮುಖ ಪುಸ್ತಕ ಯಾವುದಂದರೆ, ನೋಡಿ, ಇತ್ತೀಚೆಗೆ ವಿಶ್ವ ಚೆಸ್ ಚಾಂಪಿಯನ್ ಆಗಿರತಕ್ಕಂಥ ವಿಶ್ವನಾಥನ್ ಆನಂದ್ ಅವರು ಮೈಂಡ್ ಮಾಸ್ಟರ್ ಚಾಂಪಿಯನ್ಸ್ ಲೈಫ್ನಿಂದ ವಿನ್ನಿಂಗ್ ಲೆಸನ್ಸ್ ಅಂತ ಹೇಳ್ತೀವಿ. ಸೊ ಮೈಂಡ್ ಮಾಸ್ಟರ್ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಮೈಂಡ್ ಮಾಸ್ಟರ್ ಎಂಬತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಯಾವರೊಂದಿಗೆ? ಲೇಖಕ ಮತ್ತು ಪತ್ರಕರ್ತ ಆಗಿರತಕ್ಕಂಥ ಸುಸಾನ್ ನಿನನ್ ಅವರೊಂದಿಗೆ ವಿಶ್ವನಾಥನ್ ಆನಂದ್ ಈ ಒಂದು ಮೈಂಡ್ ಮಾಸ್ಟರ್ ಚಾಂಪಿಯನ್ಸ್ ಲೈಫ್ನಿಂದ ವಿನ್ನಿಂಗ್ ಲೆಸನ್ಸ್ ಎಂಬತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪುಸ್ತಕವಾಗಿದೆ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪುಸ್ತಕಗಳನ್ನು ಮಾತ್ರ ನಿಮ್ಮ ಮುಂದೆ ನಾನು ತಂದಿದ್ದೇನೆ. ಅಂದರೆ ಇವೆಲ್ಲ ರೀಸೆಂಟಾಗಿ ಜೂನ್ ತಿಂಗಳಲ್ಲಿ ಬರೆದಿರ್ತಕ್ಕಂಥವು. ಓಕೆ, ಇನ್ನು 3ನೇ ಪ್ರಮುಖ ಕ್ವಶನ್ ಏನಂದರೆ, ಇತ್ತೀಚೆಗೆ ರಾಹುಲ್ ರಾಮಗುಂಡಂ ಬರೆದ ದಿ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಜಾರ್ಜ್ ಫರ್ನಾಂಡಿಸ್, ಭಾರತದ ಪ್ರಮುಖ ರಾಜಕಾರಣಿ, ಚಿಂತಕ, ಸಮಾಜ ಸೇವಕ ಆಗಿರತಕ್ಕಂಥ ಜಾರ್ಜ್ ಫರ್ನಾಂಡಿಸ್ ಅವರ ಕುರಿತಾದಂತಹ ಪುಸ್ತಕವನ್ನು
ಇತ್ತೀಚೆಗೆ ರಾಹುಲ್ ರಾಮಗುಂಡಂ ಅವರು ಬರೆದಿದ್ದರು. ಸೊ ಆ ಪುಸ್ತಕ ದಿ ಲೈಫ್ ಅಂಡ್ ಟೈಮ್ಸ್ ಆಫ್ ಜಾರ್ಜ್ ಫರ್ನಾಂಡಿಸ್ ಅಂತ ಹೇಳ್ತೀವಿ. ಇನ್ನು 4ನೇ ಪ್ರಮುಖ ಪುಸ್ತಕ ಯಾವುದಂದರೆ ನೋಡಿ, ಹಿಮಾಚಲ ಪ್ರದೇಶದ ಗವರ್ನರ್ ಆಗಿರ್ತಕ್ಕಂಥ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಇತ್ತೀಚೆಗೆ ದಿ ಮೆಕ್ಮೋಹನ್ ಲೈನ್ ಎ ಸೆಂಚುರಿ ಆಫ್ ಡಿಸ್ಕರ್ಡ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಅರುಣಾಚಲ ಪ್ರದೇಶದ ಮಾಜಿ ಗವರ್ನರ್ ಮತ್ತು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಜೆ ಸಿಂಗ್ ರವರು ಬರೆದಿದ್ದಾರೆ. ನೋಡಿ, ಈ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಇಂಪಾರ್ಟೆಂಟ್ ಪುಸ್ತಕಗಳನ್ನು ಮಾತ್ರ ನಿಮ್ಮ ಮುಂದೆ ನಾನು ತರ್ತೀನಿ. ಯಾಕಂದರೆ ನೋಡಿ, ಇದನ್ನು ಬರೆದಿರ್ತಕ್ಕಂಥವ್ರು ನಿವೃತ್ತ ಮಾಜಿ ಗವರ್ನರ್ ಮತ್ತು ಮಾಜಿ ಸೇನಾ ಮುಖ್ಯಸ್ಥ, ಅಂದರೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಹೇಳ್ತೀವಿ. ಸೊ ಅವರು ಜೆ ಸಿಂಗ್ ಅವರು ಬರೆದಿರ್ತಕ್ಕಂಥ ಪ್ರಮುಖ ಪುಸ್ತಕವೇ ದಿ ಮೆಕ್ಮೋಹನ್ ಲೈನ್ ಎ ಸೆಂಚುರಿ ಆಫ್ ಡಿಸ್ಕರ್ಡ್ ಎಂಬತಕ್ಕಂಥ ಪುಸ್ತಕ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು 10ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ವೇಗದಲ್ಲೇ ವೇಗ ಮತ್ತು ಸುಧಾರಿತ ವಿದ್ಯುತ್ ದಕ್ಷತೆಯೊಂದಿಗೆ ಹೊಸ ಗ್ರಾಫಿಕ್ಸ್ ಇರತಕ್ಕಂಥ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದರೆ DRAM ಚಿಪ್ ಅಂತ ಹೇಳ್ತೀವಿ ಅನ್ನ ಯಾವ ಟೆಕ್ನಾಲಜಿ ಕಂಪನಿ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ವಿಶ್ವದ ಅತಿ ದೊಡ್ಡ ಒಂದು ಮೊಬೈಲ್ ಕಂಪನಿಗಳಲ್ಲಿ ಸ್ಯಾಮ್ಸಂಗ್ ಇದೆ. ಸೊ ಈ ಸ್ಯಾಮ್ಸಂಗ್ ಕಂಪನಿ ಈ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ DRAM ಎಂಬತಕ್ಕಂಥ ಚಿಪ್ಪನ್ನು ಅಭಿವೃದ್ಧಿಪಡಿಸಿದೆ. ಈ ಚಿಪ್ ವೇಗದಲ್ಲೇ ಅತಿ ವೇಗವಾಗಿ ಮತ್ತು ಸುಧಾರಿತ ವಿದ್ಯುತ್ ದಕ್ಷತೆಯೊಂದಿಗೆ ನಿರ್ಮಾಣವಾಗಿರತಕ್ಕಂಥ ಪ್ರಮುಖ ನ್ಯೂ ಜನರೇಷನ್ ಚಿಪ್ ಆಗಿದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಒಂದು ಮಾಹಿತಿಯನ್ನು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರಲ್ಲಿ ನೀಡಿರ್ತಕ್ಕಂಥ ಪ್ರಮುಖ ಮಾಹಿತಿ ಆಗಿತ್ತು. ಸ್ಯಾಮ್ಸಂಗ್ ಡೆವಲಪ್ಸ್ ಇಂಡಸ್ಟ್ರೀಸ್ ಫಸ್ಟ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರಾಫಿಕ್ಸ್ DRAM ಚಿಪ್ ಅಂತ ಹೇಳ್ತೀವಿ. ನೋಡಿ, ಸ್ಯಾಮ್ಸಂಗ್ ಈ ಒಂದು ಚಿಪ್ಪನ್ನು ಅಭಿವೃದ್ಧಿಪಡಿಸಿದೆ. ಇದು 24 ಗಿಗಾಬೈಟ್ ಗ್ರಾಫಿಕ್ಸ್ ಡಬಲ್ ಡೇಟಾ ದರ ಅಂದರೆ 6 GDDR6 3ನೇ ತಲೆಮಾರಿನ ಒಂದು ಪ್ರಮುಖ ಚಿಪ್ ಇದಾಗಿದೆ ಸ್ನೇಹಿತರೆ. ಮೂರನೇ ತಲೆಮಾರಿನ ಅಂದರೆ ಈ ಆಧುನಿಕ ಜನರೇಷನ್ ಅಂತ ಹೇಳ್ತೀವಿ. ಇನ್ನು 10 ನ್ಯಾನೋಮೀಟರ್ ತಂತ್ರಜ್ಞಾನವನ್ನು ಬಳಸುತ್ತದೆ ಇದು, ಮತ್ತು ಈ ಸ್ಪರ್ಧಾತ್ಮಕ ಉತ್ಪನ್ನಗಳಿಗಿಂತ 30%ಗಿಂತ ಹೆಚ್ಚು ವೇಗದ ಡೇಟಾ ಸಂಸ್ಕರಣೆಯ ಸಾಮರ್ಥ್ಯವನ್ನು ಇದು ಹೊಂದಿರತಕ್ಕಂಥದ್ದು. ಇದರ ಮುಖ್ಯ ಅಂಶಗಳು ನೋಡೋದಾದರೆ ನೋಡಿ, ಸ್ಯಾಮ್ಸಂಗ್ ವಿಶ್ವದಲ್ಲೇ ಅತ್ಯಂತ ವೇಗವಾಗಿದೆ ಎಂದು ಹೇಳಿಕೊಳ್ಳುವ ಹೊಸ DRAM ಚಿಪ್ ಪ್ರತಿ ಸೆಕೆಂಡಿಗೆ 1.1 ಟೆರಾಬೈಟ್ಗಳ ವೇಗದಲ್ಲಿ ದೃಶ್ಯ ಚಿತ್ರೀಕರಣಗಳನ್ನು ಪ್ರಕ್ರಿಯೆಗೊಳಿಸಬಹುದು ಮತ್ತು ಇದು ಸೆಕೆಂಡಿಗೆ 275 ಪೂರ್ಣ HD ಚಿತ್ರಗಳನ್ನು ಪ್ರಕ್ರಿಯೆಗೊಳಿಸುವಂತಹ ಸಾಮರ್ಥ್ಯವಿದೆ. ಈ ಗ್ರಾಫಿಕ್ DRAMಗಳು ಆಗಾಗ ಪ್ರಬಲ 3D ಆಟಗಳಾಗಿರ್ಬೋದು, ವೈಯಕ್ತಿಕ ಕಂಪ್ಯೂಟರ್ ಆಗಿರ್ಬೋದು ಅಂದರೆ ಪರ್ಸ್ನಲ್ ಕಂಪ್ಯೂಟರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಗಳು ಮತ್ತು ಹೆಚ್ಚಿನ ರೆಸಲ್ಯೂಷನ್ ವಿಡಿಯೋಗಳನ್ನು ಪ್ಲೇ ಮಾಡುವ ಸಾಧನಗಳಲ್ಲಿ ಇದು ಕಂಡುಬರುತ್ತದೆ DRAM. ಓಕೆ, ಸ್ಯಾಮ್ಸಂಗ್ನ ಪ್ರಸ್ತುತ ಸಂಸ್ಥಾಪಕರು ಲೀ ಬೊಯಾಂಗ್ ಚುಲ್, ಸ್ಯಾಮ್ಸಂಗ್ ಅಧ್ಯಕ್ಷ ಲೀ ಕುನ್ ಹಿ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ. ನಿಮಗೆ PDF ಬೇಕಾದಂಥವ್ರು ನನ್ನನ್ನು ಸಂಪರ್ಕಿಸಬಹುದು. ನನ್ನ ನಂಬರ್ 7411979005 ಆಗಿದೆ. ಸೊ ಪರ್ ಮಂತ್ PDF 30 ರೂಪೀಸು. ಪ್ರತಿದಿನ ನಾನು 2 ವಿಡಿಯೋ ಮಾಡ್ತೇನೆ. ಬೆಳಗ್ಗೆ ಇಂಗ್ಲೀಷ್ ಪೇಪರ್ ಮತ್ತು ಇಂಗ್ಲೀಷ್ ಪೇಪರ್ನ ಎಲ್ಲ ಮಾಹಿತಿ, ಮಧ್ಯಾಹ್ನ ಪ್ರತಿದಿನ 4 ಗಂಟೆಗೆ ಕನ್ನಡದ ಪ್ರಜಾವಾಣಿ ಮತ್ತು ಕನ್ನಡದ ಎಲ್ಲ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಈ 2 ವಿಡಿಯೋ ಸೇರಿಸಿ ಪ್ರತಿದಿನ 20ಕ್ಕೂ ಹೆಚ್ಚು ಕ್ವಶನ್ ಆಗುತ್ತೆ. ಆ ಎಲ್ಲ ಕ್ವಶನ್ಗಳನ್ನು ನಿಮ್ಮ ಮುಂದೆ ಒಂದು ತಿಂಗಳ PDF ಆಗಿ 2 ವಿಡಿಯೋದು ಕೇವಲ 30 ರೂಪೀಸ್ಗೆ ಬಿಡ್ತಾ ಇರ್ತೀನಿ. PDF ಕೂಡ ಸಿಗುತ್ತೆ. ಸೊ ಈ 2021 ಆಗಸ್ಟಿಂದನೂ ಇದೆ. ಆಗಸ್ಟಿಂದ ಜುಲೈವರೆಗೂ ಬೇಕಾದಂಥವ್ರು ಸಂಪರ್ಕಿಸಬಹುದು. ಕೇವಲ 180 ರೂಪೀಸ್ ಆಗಿರುತ್ತದೆ. ಇನ್ನು ಪರ್ ಮಂತ್ PDF ಬೇಕು ಅಂದರೆ 30 ರೂಪೀಸ್. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.